ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯದಲ್ಲಿ ಭಾರೀ ರಾಜಕೀಯ ಬೆಳವಣಿಗೆಗಳ ನಡುವೆಯೇ ಡಿಕೆ ಶಿವಕುಮಾರ್ ಡೆಲ್ಲಿ ಫ್ಲೈಟ್ ಅನ್ನು ಹತ್ತಿದ್ದಾರೆ. ದೆಹಲಿಯಲ್ಲಿ ಅಸ್ಸಾಂ ಚುನಾವಣೆ ವಿಚಾರವಾಗಿ ಅವರ ಕೆಲಸ ಇದೆ. ಜೊತೆಗೆ ಅಧಿಕಾರ ಹಸ್ತಾಂತರದ ಬಗ್ಗೆಯೂ ಏನೇನು ಗುಸುಗುಸು ನಡೀತಾ ಇತ್ತಲ್ಲ, ಮಾರ್ಚ್ ಎಂಡಿಗೆ ಸಿದ್ದರಾಮಯ್ಯನವರು ಇಳಿತಾರೆ, ಡಿಕೆ ಆಗ್ತಾರೆ ಅನ್ನೋ ಥರದ ಮಾತುಗಳಿತ್ತಲ್ಲ, ಇದ್ರ ಬಗ್ಗೆನೂ ಒಂದು ಕ್ಲಾರಿಟಿ ತಗೊಳ್ಳಿಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ದಾರೆ. ದೆಹಲಿಯಲ್ಲಿ ಈ ಬೆಳವಣಿಗೆಗಳು ನಡೀತಾ ಇದ್ರೆ ಇಲ್ಲೇ ಕೂತ್ಕೊಂಡು ಸೈಲೆಂಟ್ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ, ದೆಹಲಿಯಲ್ಲಿ ಆಟ ಆಡ್ತಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಬಿಸಿ ಮುಗಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅಲ್ಲಿ ಡಿಕೆ ಶಿವಕುಮಾರ್ ಕೈ ಮೇಲಾಗದಂತೆ ಇವರು ತಂತ್ರವನ್ನು ಹೆಣೆದಿದ್ದಾರೆ. ಹಾಗಾದ್ರೆ ದೆಹಲಿಯಲ್ಲಿ ಆಟ ಆಡ್ತಿರುವಂತಹ ಡಿಕೆ ಶಿವಕುಮಾರ್ಗೆ ಬೆಂಗಳೂರಿನಿಂದಲೇ ಸೈಲೆಂಟ್ ಆಗಿ ಟಕ್ಕರ್ ಕೊಡ್ತಾ ಇರೋ ಸಿದ್ದರಾಮಯ್ಯನವರ ನಡೆ ಏನು? ಈ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಫೋಕಸ್ ಟುಡೇನಲ್ಲಿ ನಾನು ಹೇಳ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಳಿ. ಎಸ್ ವೀಕ್ಷಕರೇ, ಈಗ 10 ಗಂಟೆ ಫ್ಲೈಟ್ಗೆ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೊರಟರು. ದೆಹಲಿಯಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ, ರಾಜಕೀಯ ಚಟುವಟಿಕೆಗಳ ಬಗ್ಗೆ ಹಲವಾರು ಮೀಟಿಂಗ್ಗಳನ್ನು ಡಿಕೆ ಶಿವಕುಮಾರ್ ಮಾಡ್ತಾರೆ. ಅವರು ದೆಹಲಿಗೆ ಹೋಗಿ ಇಳಿಯೋದಕ್ಕಿಂತ ಮುಂಚೆಯೇ ಸಿದ್ದರಾಮಯ್ಯನವರು ಅಲ್ಲಿ ಏನೇನು ಮಾಡಬೇಕು ಅನ್ನೋ ತಂತ್ರಗಳನ್ನು ಬೆಂಗಳೂರಿನಲ್ಲಿ ಕೂತೆ ಮಾಡ್ತಾ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್, ಕೇರಳದಲ್ಲಿ ಚುನಾವಣೆ ಇದೆ, ಸಿದ್ದರಾಮಯ್ಯನವರು ಬೇಕಾಗಿದ್ದಾರೆ ಕೇರಳಕ್ಕೆ. ಅದೇ ರೀತಿ ಆಸಾಂಗೆ ಡಿಕೆ ಶಿವಕುಮಾರ್ ಬೇಕಾಗಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರ ಅಹಿಂದ ಬೆಂಬಲ ಬೇಕು, ಜನ ಬೆಂಬಲ ಬೇಕು ಕಾಂಗ್ರೆಸ್ಗೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಸಂಪನ್ಮೂಲಗಳ ಬಲ ಕೂಡ ಕಾಂಗ್ರೆಸ್ಗೆ ಬೇಕು, ಸಂಘಟನಾ ಶಕ್ತಿ ಬೇಕು. ಈ ಎರಡರ ಮಧ್ಯದಲ್ಲಿ ಸಿಲ್ಕೊಂಡಿರುವಂಥ ಕಾಂಗ್ರೆಸ್ ಹೈಕಮಾಂಡ್ ಇವರಿಬ್ಬರ ಜಗಳದಲ್ಲಿ ಅಕ್ಷರಶಃ ಹಲ್ಲು ಕಿತ್ತ ಹಾವನಂತಾಗಿದೆ. ಅಕ್ಷರಶಃ ಅಡಕತ್ರಿಯಲ್ಲಿ ಸಿಲುಕಿ ನಲುಗ್ತಾ ಇದೆ. ಇವರಿಬ್ಬರ ಜಗಳ ನಿಲ್ತಾ ಇಲ್ಲ. ಒಂದು ಕಡೆ ಪಟ್ಟವನ್ನ ಪಡೆದೇ ತೀರ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಹಠ ತೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲಪ್ಪ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಥರ ವರಸೆಯನ್ನ ಅವರು ತೋರಿಸ್ತಾ ಇದ್ದಾರೆ. ಒಂದು ಸಲ ಷಡ್ಯಂತ್ರ ನಡೀತಿದೆ ಅಂತಾರೆ, ಮತ್ತೊಂದು ಸಲ ಉಸಿರಿರೋವರೆಗೂ ರಾಜಕಾರಣದಲ್ಲಿ ಇರ್ತೀನಿ ಅಂತಾರೆ, ಮತ್ತೊಂದು ಸಲ ಹೈಕಮಾಂಡ್ ಹೇಳಿದ್ರೆ ಬಿಟ್ಕೊಡ್ತೀನಪ್ಪ ಅಂತಾರೆ, ಮತ್ತೊಂದು ಸಲ 2028ಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ನಾನು ಹೆಗಲಿಗೆ ಹೆಗಲು ಕೊಟ್ಟು ನಿಲ್ತೀನಿ ಅಂತಾರೆ. ಹಾಗಾಗಿ ಈ ಸಿದ್ದರಾಮಯ್ಯನವರ ಆಟಗಳು, ಅವರ ನಡೆಗಳು, ಅವರ ನುಡಿಗಳು ಒಂದಕ್ಕೊಂದಕ್ಕೆ ಇಲ್ಲಿ ಲಿಂಕ್ ಆಗ್ತಾ ಇಲ್ಲ, ಸಿಂಕ್ ಆಗ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಪೀಕಲಾಟ ಶುರುವಾಗಿದೆ. ಡಿಕೆ ಶಿವಕುಮಾರ್ಗಂತೂ ಈ ಪೀಕಲಾಟ ಹೆಚ್ಚಿನ ಇದೆ. ಎಸ್ ವೀಕ್ಷಕರೇ, ಈಗ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ದೆಹಲಿಯಲ್ಲಿ ಏನೇನು ಪ್ಲಾನ್ಸ್ ಇದೆ, ಅವ್ರದ್ದು ಏನೇನು ಪ್ರೋಗ್ರಾಮ್ಸ್ ಇದೆ ಅಂದರೆ, ಅಸ್ಸಾಂ ಚುನಾವಣೆಯ ಬಗ್ಗೆ ಅವ್ರ ಮಹತ್ವವಾದಂಥ ಮೀಟಿಂಗ್ಗಳಿದ್ದಾವೆ. ಅದಾದಮೇಲೆ ಅವರ ಇಲಾಖೆ, ಜಲ ಸಂಪನ್ಮೂಲ ಇಲಾಖೆ, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಅದಕ್ಕೆ ಸಂಬಂಧಿಸಿದ ಹಲವು ಮೀಟಿಂಗ್ಗಳಿದ್ದಾವೆ. ಅದರ ನಂತರ ರಾಹುಲ್ ಗಾಂಧಿ ಅವರು ಅವೈಲೇಬಲ್ ಇದ್ದರೆ ಅವ್ರನ್ನ ಮೀಟ್ ಮಾಡುವಂತಹ ಒಂದು ಸಾಧ್ಯತೆ ಡಿ ಕೆ ಶಿವಕುಮಾರ್ ಅವ್ರದ್ದಿದೆ. ಜೊತೆಗೆ ಸುರ್ಜೇವಾಲಾ ಈ ಎಲ್ಲವನ್ನ ಕೋಆರ್ಡಿನೇಟ್ ಮಾಡ್ತಿದ್ದಾರೆ. ಹೈಕಮಾಂಡ್ಗೂ ಮತ್ತು ಡಿ ಕೆ ಶಿವಕುಮಾರ್ಗೂ ಮಧ್ಯದಲ್ಲಿ ಸೇತುವೆ ಥರ ಕೆಲಸ ಮಾಡ್ತಿರೋದು ಈ ಸುರ್ಜೇವಾಲಾ ಅವರು. ಸುರ್ಜೇವಾಲಾ ಅವರ ವೈಫಲ್ಯ ಕೆಲವೊಂದ್ಸರಿ ಡಿ ಕೆ ಶಿವಕುಮಾರ್ಗೆ ಹಿನ್ನಡೆ ಆಗ್ತಾ ಇದೆ. ಆದರೆ ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ಆಡ್ತಾ ಇರುವಂಥ ಆಟಗಳಿದಾವಲ್ಲ, ಅಲ್ಲೆಲ್ಲೂ ಕಮ್ಯುನಿಕೇಶನ್ ಗ್ಯಾಪ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಸುರ್ಜೇವಾಲಾ ಹೇಳೋದಕ್ಕಿಂತ ಹೆಚ್ಚಾಗಿ ಕೆ.ಸಿ. ವೇಣುಗೋಪಾಲ್ ಹೇಳಿರೋದನ್ನು ಕೇಳ್ತಾರೆ. ಕೆ.ಸಿ. ವೇಣುಗೋಪಾಲ್ ಅವ್ರಿಗೆ ಹೇಗಾದರೂ ಮಾಡಿ ಕೇರಳದಲ್ಲಿ ಒಂದ್ಸರಿ CM ಆಗಬೇಕು ಅನ್ನೋದಿದೆ. ಈಗ ಚುನಾವಣೆ ಬೇರೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಕೇರಳದಲ್ಲಿ ಸಿದ್ದರಾಮಯ್ಯನವರ ಇಮೇಜನ್ನು ಇಟ್ಕೊಂಡು ಏನಾದರೂ ಹೆಚ್ಚಿನ ಸ್ಥಾನ ಗಳಿಸಿದ್ರೆ ತಾನು CM ಆಗುವ ಆಸೆಗೆ ರೆಕ್ಕೆ ಪುಕ್ಕ ಬರುತ್ತೆ ಅನ್ನೋದು ಕೆ.ಸಿ. ವೇಣುಗೋಪಾಲ್ ಲೆಕ್ಕಾಚಾರ. ಆದರೆ ಸುರ್ಜೇವಾಲಾ ಲೆಕ್ಕಾಚಾರ ಬೇರೆ ರೀತಿ. ಮಾತಿನಂತೆ ನಡಿಬೇಕು, ಕೊಟ್ಟ ಮಾತಿನಂತೆ ನಡಿಬೇಕು, ಅಧಿಕಾರ ಹಸ್ತಾಂತರ ಒಪ್ಪಂದ, ಈ ಥರದ ಮಾತುಗಳನ್ನ ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ. ಆದರೆ ಕೆ.ಸಿ. ವೇಣುಗೋಪಾಲ್ ಹೇಳ್ತಿರೋದು ಏನಂದ್ರೆ, ಪಂಚರಾಜ್ಯಗಳ ಚುನಾವಣೆ, ಈ ಸಂದರ್ಭದಲ್ಲಿ ನಮಗೆ ಅಹಿಂದ ಮತಗಳ ಅನಿವಾರ್ಯತೆ ಇದೆ. ಅಹಿಂದ ನಾಯಕ ಅಂತ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು. ಹಾಗಾಗಿ ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬದಲಾವಣೆ ಬೇರೆ ರೀತಿಯ ರಿಸಲ್ಟ್ಗೆ ಕಾರಣ ಆಗಬಹುದು ಅನ್ನುವಂಥ ಮಾತುಗಳನ್ನು ಕೆ.ಸಿ. ವೇಣುಗೋಪಾಲ್ ಹೇಳ್ತಾರೆ. ಇಲ್ಲಿ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇಬ್ಬರ ಮಾತುಗಳಲ್ಲೂ ಕೂಡ ಒಂದು ಪಕ್ಷದ, ಅಂದರೆ ಒಬ್ಬ ವ್ಯಕ್ತಿಯ ಪರವಾಗಿ
ಅವರ ವಕಾಲತ್ತು ಸರಿ ಅನಿಸಿದ್ರು ಕೂಡ ಪಕ್ಷದ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ರಾಹುಲ್ ಗಾಂಧಿ ಏನಾದರೂ ತೀರ್ಮಾನ ತಗೊಂಡ್ರೆ ಅಲ್ಲಿ KC ವೇಣುಗೋಪಾಲ್ ಹೇಳಿರುವ ಮಾತುಗಳೇ ಹೆಚ್ಚಿನ ಬಲವನ್ನು ಮತ್ತು ಹೆಚ್ಚಿನ ವೇಟೇಜನ್ನು ಹೊಂದಿರುವಂತೆ ಕಾಣ್ತಾ ಇದೆ. ಹಾಗಾಗಿ ಈ KC ವೇಣುಗೋಪಾಲ್ ಅವ್ರನ್ನ ಇಟ್ಕೊಂಡು ಸಿದ್ದರಾಮಯ್ಯನವರು ಆಡ್ತಿರೋ ಆಟ ಇದೆಯಲ್ಲ, ಬೆಂಗಳೂರಲ್ಲೇ ಕೂತ್ಕೊಂಡು ದೆಹಲಿಯಲ್ಲಿ DK ಶಿವಕುಮಾರ್ ಆಡ್ತಾ ಇರೋ ಆಟಕ್ಕೆ ಇಲ್ಲಿಂದಾನೇ ಅವ್ರು ಕೌಂಟರ್ ಕೊಟ್ಟಿರೋ ಥರ ಇದೆ. ಈಗ DK ಶಿವಕುಮಾರ್ ದೆಹಲಿಗೆ ಹೋದ್ಮೇಲೆ ಏನೇನು ಬೆಳವಣಿಗೆಗಳಾಗ್ತವೆ, ಮತ್ತೇನೇನು ಪ್ಲಾನ್ಸನ್ನು DK ಶಿವಕುಮಾರ್ ಮಾಡ್ತಾರೆ, ಸಿದ್ದರಾಮಯ್ಯನವರು ಮತ್ತೇನು ಪ್ಲಾನ್ ಮಾಡ್ತಾರೆ ಅನ್ನೋದರ ಕ್ಷಣದ ಅಪ್ಡೇಟ್ಸನ್ನು ನಾವು ಕೊಡ್ತೀವಿ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.